ಎಸ್ ಬಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಸೊ ಇವತ್ತು ವಿಡಿಯೋನಲ್ಲಿ ಏನು ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಮೈಕ್ರೋ ಟಾಸ್ಕ್ ಹೆಂಗೆ ಮಾಡೋದು ಅಂತ. ಸೊ ಮೈಕ್ರೋ ಟಾಸ್ಕ್ ಯಾರೆಲ್ಲ ಹೋಲ್ಡರ್ಸ್ ಮೆಂಬರ್ಸ್ ಇದ್ದಾರೋ ಅವರು ಬೈ ಮೋಟ್ ಆ್ಯಪ್ ಅದು ಹೆಂಗೆ ಅಪ್ಲಿಕೇಶನ್ ಹೆಂಗೆ ಡೌನ್ಲೋಡ್ ಮಾಡೋದು ಅದ್ರ ಬಗ್ಗೆ ಮಾಹಿತಿ ಫುಲ್ ವಿಡಿಯೋ ನೋಡಿ. ಸೊ ಅದೇ ಥರ ಶೇರ್ ಚಾಟ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ವಿಡಿಯೋಸ್ ಹೆಂಗೆ ಅಪ್ಲೋಡ್ ಮಾಡೋದು, ಪೋಸ್ಟಿಂಗ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಶೇರ್ ಮಾಡ್ತಾರೆ. ಸ್ಕಿಪ್ ಮಾಡದೆ ನೋಡಿ. ಸೊ ಎಸ್ ಬಿ ಒ ಪೋರ್ಟಲ್ಗೆ ಫಸ್ಟ್ ಹೋಗಬೇಕು. ನಿಮ್ಮದು ಎಸ್ ಬಿ ಒ ಸ್ಟಾಫ್ ಐ ಡಿ ಮತ್ತು ಪಾಸ್ವರ್ಡ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಸೊ ಅಲ್ಲಿ ಟುಡೇ ಟಾಸ್ಕ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಬೇಕು. ಸೊ ನೆಕ್ಸ್ಟ್ ಅದನ್ನು ಟಚ್ ಮಾಡಿದ್ಮೇಲೆ ಟಾಸ್ಕ್ 1 ಗೋ ಟು ಅಂತ ಒಂದು ಬಟನ್ ಇರುತ್ತೆ, ಆ ಬಟನ್ನ ಟಚ್ ಮಾಡಿ. ಸೊ ಗೋ ಟು 1 ಬಟನ್ನ ಪ್ರೆಸ್ ಮಾಡಿದ್ಮೇಲೆ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋನ ಪ್ಲೇ ಆಗುತ್ತೆ. ಆ ಪ್ಲೇ ಆಗೋ ಥರ ವೆಯ್ಟ್ ಮಾಡಬೇಕು. 4 ನಿಮಿಷ 20 ಸೆಕೆಂಡ್ಸ್ ಇರುತ್ತೆ. ಅದು ಪ್ಲೇ ಆದಮೇಲೆ ವೆಯ್ಟ್ ಮಾಡಿ. ಅದರ ಆಮೇಲೆ ಕೆಳಗಡೆ ಗೋ ಟು ಟಾಸ್ಕ್ ಪೇಜ್ ಅಂತ ಇರುತ್ತೆ. ಆ ಟಾಸ್ಕ್ ಪೇಜ್ ಬಂದ ಮೇಲೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಅಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಏನಂದರೆ ಮೈಕ್ರೋ ಟಾಸ್ಕ್ ಮೆಂಬರ್ಸ್ ಯಾರೇ ಇರಲಿ ಪ್ಲೇಸ್ಟೋರ್ಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಬೈ ಮೋಟ್ ಆ್ಯಪ್ನ ಡೌನ್ಲೋಡ್ ಮಾಡಬಾರ್ದು. ಆ್ಯಪಲ್ ಸ್ಟೋರ್, ಅದೇ ಆ್ಯಪಲ್ ಫೋನ್ ಯೂಸ್ ಮಾಡೋರು ಇಲ್ಲ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರು ಬೈ ಮೋಟ್ ಆ್ಯಪ್ನ ಸರ್ಚ್ ಮಾಡಿ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಇಂಪಾರ್ಟೆಂಟು. ಆ ಟಾಸ್ಕ್ ಪೇಜ್ನಲ್ಲಿನೇ ನಿಮಗೆ ಬೈ ಮೋಟ್ ಆ್ಯಪ್ ಲಿಂಕ್ ಡೌನ್ಲೋಡ್ ಫ್ರಮ್ ಹಿಯರ್ ಅಂತ ಆಪ್ಷನ್ ಇರುತ್ತೆ. ಅಲ್ಲೇ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ಅಲ್ಲಿಂದಾನೇ ನೀವು ಡೌನ್ಲೋಡ್ ಮಾಡಬೇಕು ಕಂಪಲ್ಸರಿ. ಅದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಏನಂದರೆ ಟಾಸ್ಕ್ ಪೇಜ್ಗೆ ಹೋದರೆ ಅಲ್ಲಿ ಆ್ಯಪ್ ಇನ್ಸ್ಟಾಲೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೂ ನಿಮಗೆ ಬೈ ಮೋಟ್ ಆ್ಯಪು ಡೌನ್ಲೋಡ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೋ ಇಲ್ಲ ಆ್ಯಪಲ್ ಸ್ಟೋರ್ಗೋ ಹೋಗ್ಬಿಟ್ಟು ಬೈ ಮೋಟ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಅದೇ ಥರ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸು ನಾನು ಲಿಂಕ್ ಕಳಿಸ್ತೀನಿ ನೀವು ಡೌನ್ಲೋಡ್ ಮಾಡ್ಕೋ ಅಂತ ಹೇಳಿದ್ರೂ ನೀವು ಡೌನ್ಲೋಡ್ ಮಾಡಬಾರ್ದು. ಅದು ರೆಫರಲ್ ಲಿಂಕ್ ಆಗಿರ್ಬೋದು. ಅದೇ ಥರ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿರ್ತಾರ ಆಪ್ಷನ್ ಬರೋದಿಲ್ಲ. ಅದ್ರದ್ದು ಬೆನಿಫಿಟ್ಟು ನೀವು ಯೂಸ್ ಮಾಡ್ತೀರಾ. ಸೊ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ನೀವು ಡೈರೆಕ್ಟಾಗಿ ನಿಮ್ಮ ಪೇಜಿಂದಾನೆ ಡೌನ್ಲೋಡ್ ಎಸ್ ಬಿ ಒ ಪೋರ್ಟಲ್ ಲಿಂಕಿಂದಾನೆ ನೀವು ಡೌನ್ಲೋಡ್ ಮಾಡಬೇಕು. ಸೊ ಅಲ್ಲಿರೋ ಕಂಡೀಷನ್ಸ್ ಎಲ್ಲ ಟಾಸ್ಕ್ ಪೇಜ್ನಲ್ಲಿ ಹಂಗೆ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಅದೆಲ್ಲ ಕರೆಕ್ಟಾಗಿ ನೋಡಿಬಿಟ್ಟು ಅದೇ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟು, ನೀವು ಯಾವುದೇ ಪೋಸ್ಟ್ ಕ್ರಿಯೇಟ್ ಮಾಡ್ತೀರಾ ಮೈಕ್ರೋ ಟಾಸ್ಕು, ಫೇಸ್ಬುಕ್ಕು, ಶೇರ್ ಚಾಟು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ರೂ ಒಂದು ಪೋಸ್ಟ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡಿ ಹಾಕಿದರೆ ಅದೇ ಪೋಸ್ಟ್ನ ತಿರ್ಗಾ ರಿಪೀಟ್ ಮಾಡಬಾರ್ದು. ಸೊ ಒಂದು ಪ್ರಾಡಕ್ಟು ಒಂದೇ ಟೈಮ್ ಮಾತ್ರ ಆಗಬೇಕು, ತಿರ್ಗಾ ರಿಪೀಟ್ ಮಾಡಬಾರ್ದು. ತುಂಬಾ ಇಂಪಾರ್ಟೆಂಟು. ಸೊ ಅದೇ ಥರ ಬೈ ಮೋಟ್ ಆ್ಯಪು ಒಲಿ ಒಂದು ಸಲನೇ ನೀವು ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ತಿರ್ಗಾ ಮಾಡಬಾರ್ದು. ಒಲಿ ಒಂದು ಸಲನೇ ಮಾಡಬೇಕು. ಅದೇ ಥರ ಅದು ಅನ್ಇನ್ಸ್ಟಾಲು ಮಾಡಬಾರ್ದು. ಒಂದು ಸಲ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಿದ್ರೂ ನಿಮಗೆ ಆ ಬೆನಿಫಿಟ್ ಸಿಗೋದಿಲ್ಲ. ಸೊ ಒಂದೇ ಸಲ ನೀವು ಕರೆಕ್ಟಾಗಿ ಮಾಡುವಾಗ ಎಸ್ ಬಿ ಒ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮಾತ್ರ ಕೊಡಿ. ಸೊ ಆವಾಗ ನಿಮಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗುತ್ತೆ, ಅದ್ರದ್ದು ಬೆನಿಫಿಟ್ ಸಿಗುತ್ತೆ. ಸೊ ಅಲ್ಲಿ ರೆಗ್ಯುಲರ್ ಟಾಸ್ಕ್ ಇನ್ಸ್ಟ್ರಕ್ಷನ್ ಅಂತ ಇರುತ್ತೆ. ಓಪನ್ ಬೈ ಮೋಟ್ ಆ್ಯಪ್ ಇ ಶಾಪಿಂಗ್ ಆ್ಯಪ್ ಅಂತ ಹಾಕಿದ್ದಾರೆ. ಸೆಲೆಕ್ಟ್ ಎನಿ ಒನ್ ಪ್ರಾಡಕ್ಟ್, ಅವಾಯ್ಡ್ ಪೋಸ್ಟಿಂಗ್ ಸೇಮ್ ಪ್ರಾಡಕ್ಟ್. ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಅದು ಮಾತ್ರ ಪೋಸ್ಟ್ ಮಾಡಬೇಕು. ಬೇರೆ ಸೇಮ್ ಪ್ರಾಡಕ್ಟ್ನ ತಿರ್ಗಾ ಫ್ಯೂಚರ್ ಟಾಸ್ಕ್ನಲ್ಲಿ ಯೂಸ್ ಮಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟು. ಅದನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ವೆರೈಟಿಯಾಗಿ ನೀವು ಪೋಸ್ಟಿಂಗ್ ಆಗ್ತಾ ಇರಬೇಕು ಎವ್ರಿ ವೀಕ್. ಓಕೆನಾ? ಸೊ ಏನು ಸ್ಟೆಪ್ ಅಂದರೆ ನೀವು ಬೈ ಮೋಟ್ ಆ್ಯಪ್ ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಟಾಪ್ ಪೇಜಿಂದ ಕೆಳಗಡೆ ತನಕ ವಿಸಿಬಲ್ ಇರಬೇಕು. ಆ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡಿ ಸ್ಟೋರ್ ಮಾಡಿದ್ರೆ ಗ್ಯಾಲರಿಗೆ ಹೋಗುತ್ತೆ. ಓಕೆನಾ? ಸೊ ಅದರ ಆಮೇಲೆ ಆ ಸ್ಕ್ರೀನ್ಶಾಟ್ ತೆಗೆದ ಮೇಲೆ ನೀವೇನು ಮಾಡಬೇಕು, ಅದನ್ನು ಇನ್ಸ್ಟಾಗ್ರಾಮೋ ಇಲ್ಲ ಫೇಸ್ಬುಕ್ಕೋ ಇಲ್ಲ ಶೇರ್ ಚಾಟ್ನಲ್ಲಿ ಶೇರ್ ಮಾಡಬೇಕು, ಪೋಸ್ಟ್ ಮಾಡಬೇಕು. ಸೊ ಅದು ಪೋಸ್ಟಿಂಗ್ ಹೆಂಗೆ ಮಾಡೋದು ಅಂತಾನೆ ಈ ವಿಡಿಯೋ. ಸೊ ಅದೇ ಥರ ನೀವು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ನೀವು ಪೋಸ್ಟ್ ಮಾಡುವಾಗ ಅಲ್ಲಿ ಇಮೇಜ್ ಡಿಸ್ಕ್ರಿಪ್ಷನ್ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು ಸೋಪ್ ಬಗ್ಗೆ ನೀವೇನಾದ್ರು ಸೆಲೆಕ್ಟ್ ಮಾಡಿದ್ರೆ ಆ ಸೋಪ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಓಕೆನಾ? ಸೊ ಅದರ ಆಮೇಲೆ ಹ್ಯಾಶ್ಟ್ಯಾಗ್ ಇರುತ್ತೆ, 3 ಹ್ಯಾಶ್ಟ್ಯಾಗ್ದು ಬೈ ಮೋಟ್ ಆ್ಯಪ್ದು ಎಸ್ ಬಿ ಒ ಪೋರ್ಟಲ್ ಪೇಜ್. ಸೊ ಎಸ್ ಬಿ ಒ ಪೋರ್ಟಲ್ ಪೇಜ್ನಲ್ಲಿ ಇದು ಬೈ ಮೋಟ್ ಆ್ಯಪ್ದು ಹ್ಯಾಶ್ಟ್ಯಾಗ್ ಇರುತ್ತೆ 3. ಹ್ಯಾಶ್ ಬೈ ಮೋಟು, ಹ್ಯಾಶ್ ಬೈ ಮೋಟ್ ಇ ಶಾಪಿಂಗು ಮತ್ತು ಹ್ಯಾಶ್ಟ್ಯಾಗು ಬೈ ಮೋಟ್ ಇ ಅಪ್ಲಿಕೇಶನ್ ಅಂತ. ಈ 3 ಹ್ಯಾಶ್ಟ್ಯಾಗ್ನು ನೀವು ಯಾವುದೇ ಪೋಸ್ಟ್ ಹಾಕಿದ್ರೂ ಅಂದರೆ ಬೈ ಮೋಟ್ ಬಗ್ಗೆ ಹಾಕುವಾಗ, ಆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಹಾಕುವಾಗ ನೀವು ಅದನ್ನು ಮೆನ್ಷನ್ ಮಾಡಲೇಬೇಕು. ಆವಾಗಲೇ ನಿಮಗೆ ಅದು ಬೆನಿಫಿಟ್ ಆಗೋದು. ಪ್ಲಸ್ ಅದೇ ಥರ ನಿಮಗೆ ಪೇಮೆಂಟ್ ಸಿಗೋದು. ಸೊ ಇದು ಇಂಪಾರ್ಟೆಂಟು.
ಸೊ ಅದರ ಆಮೇಲೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಮೇಲೆ ನೀವು SBO ಪೋರ್ಟಲ್ನಲ್ಲಿ ಬಂದುಬಿಟ್ಟು ಅದರಲ್ಲಿ ಮೆನ್ಷನ್ ಮಾಡಬೇಕು. ನಿಮ್ಮದು ಟೈಟಲ್ ಏನಂದರೆ ಬೈ ಮೋಟ್ ಇ ಶಾಪಿಂಗ್ ಅಂತ ಟೈಟಲ್ ಹಾಕಬೇಕು. ಅದರ ಆಮೇಲೆ ಆ ಲಿಂಕ್ ಕಾಪಿ ಆಗಿರೋ ಲಿಂಕ್ನ ನೀವು ಪೇಸ್ಟ್ ಮಾಡಬೇಕು URLನಲ್ಲಿ. ಅದ್ರ ಮುಂಚೆ ಅದು ಟೈಟಲ್ ಬಂದು ಬೈ ಮೋಟ್ ಆ್ಯಪ್ ಇ ಶಾಪಿಂಗು. ನೆಕ್ಸ್ಟ್ ಬಂದು ಚೂಸ್ ಟೈಪ್ ಅಂತ ಇರುತ್ತೆ. ಅದರಲ್ಲಿ ನೀವು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದರೆ ಇನ್ಸ್ಟಾಗ್ರಾಮ್ ಹಾಕಬೇಕು, ಫೇಸ್ಬುಕ್ ಹಾಕಿದರೆ ಫೇಸ್ಬುಕ್ ಪೋಸ್ಟ್ ಅಂತ ಹಾಕಬೇಕು, ಚೂಸ್ ಟೈಪ್ನಲ್ಲಿ ಇರೋದ್ರಲ್ಲಿ. ಅದು ಮೂರನೇದು ಬಂದು URL ಲಿಂಕು. ಅದು ಏನಂದರೆ ನೀವು ಫೇಸ್ಬುಕ್ ಪೋಸ್ಟ್ ಹಾಕಿದರೆ ಫೇಸ್ಬುಕ್ಕಿಂದ ಲಿಂಕ್ನ ಕಾಪಿ ಮಾಡಿ ಆ URLನ ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ SBO ಪೋರ್ಟಲ್ ಪೇಜ್ ಟಾಸ್ಕ್ ಪೇಜ್ನಲ್ಲಿ ಅಲ್ಲಿ ಪೋಸ್ಟ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ರೆ ಅದೇ ಅಕ್ಸೆಪ್ಟ್ ಆಗುತ್ತೆ. ಬಟ್ ಅದ್ರ ಮುಂಚೆ ಇದೆಲ್ಲ ನೀವು ಫಾಲೋ ಮಾಡಬೇಕು. ಈಗ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ. SBO ಪೋರ್ಟಲ್ ಪೇಜ್ನಲ್ಲಿ ನೀವು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ, ಆದರೆ ನೀವು ಪೋಸ್ಟ್ ಎಲ್ಲ ಫೇಸ್ಬುಕ್ನಲ್ಲಿ ಎಲ್ಲ ಪೋಸ್ಟ್ ಹಾಕ್ಮೇಲೆ ಟೈಟಲ್ ಸೆಕ್ಷನ್ನಲ್ಲಿ ಬೈ ಮೋಟ್ ಇ ಶಾಪಿಂಗ್ ಅಂತ ಮೆನ್ಷನ್ ಮಾಡಲೇಬೇಕು. ಅದರ ಮೇಲೆ ಚೂಸ್ ಟೈಪ್ನಲ್ಲಿ ಟೆಲಿಗ್ರಾಮ, ಇನ್ಸ್ಟಾಗ್ರಾಮ, ಫೇಸ್ಬುಕ್ಕ ಯಾವ ಪೋಸ್ಟ್ ಹಾಕಿದ್ರಾ ಆ ಪೋಸ್ಟ್ನಲ್ಲಿ ಮಾಡಬೇಕು. URL ಬಂದು ನೀವು ಯಾವ ಪೋಸ್ಟು ಇನ್ಸ್ಟಾಗ್ರಾಮ್ ಹಾಕಿದರೆ ಇನ್ಸ್ಟಾಗ್ರಾಮ್ ಪೇಜಿಂದ ಕಾಪಿ ಮಾಡಿ ಆ ಲಿಂಕ್ನ ಇಲ್ಲಿ URL ಹಾಕಬೇಕು. ಫೇಸ್ಬುಕ್ ಅಂದರೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಕಾಪಿ ಮಾಡಿ ಇಲ್ಲಿ ಹಾಕಬೇಕು. ಇನ್ಸ್ಟಾಗ್ರಾಮ್ ಅಂದರೆ ಇನ್ಸ್ಟಾಗ್ರಾಮ್ ಪೇಜಿಂದ ಕಾಪಿ ಮಾಡಿ ಹಾಕಬೇಕು. ಫಸ್ಟ್ ಸ್ಟೆಪ್ ಏನಂದರೆ ನೀವು ಡೌನ್ಲೋಡ್ ಆಪ್ಷನ್ ಸೆಲೆಕ್ಟ್ ಮಾಡೋದು, ಅಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ. ಬೈ ಮೋಟ್ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಬೇಕು. ಇನ್ ಕೇಸ್ ಅದು ನಿಮಗೆ ಜಸ್ಟ್ ಅ ಮೂಮೆಂಟ್ ಅಂತ ಹೇಳಿದ್ರೆ ನೀವೇನು ಮಾಡಬೇಕಂದ್ರೆ ಯೂಸರ್ ಹಿಸ್ಟ್ರಿನ ಫುಲ್ ಕ್ಲಿಯರ್ ಮಾಡಿಬಿಟ್ಟು ಅದರ ಮೇಲೆ ಬೇರೆ ಬ್ರೌಸರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಕೆಲವರಿಗೆ ಈ ಇಶ್ಯೂ ಇತ್ತು, ಜಸ್ಟ್ ಅ ಮೂಮೆಂಟ್ ಅಂತ ಬರ್ತಾ ಇದೆ ಅಂತ. ಸೊ ಆವಾಗ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ರಾಯ್ಡ್ ಯೂಸರ್ ಅಂದರೆ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಯೂಸ್ ಮಾಡೋರು ಆ್ಯಂಡ್ರಾಯ್ಡ್ ಆ್ಯಪ್ ಸೆಲೆಕ್ಟ್ ಮಾಡಿ, ಐಫೋನ್ ಯೂಸ್ ಮಾಡೋರು ಆ್ಯಪಲ್ ಸ್ಟೋರ್ ಅಂತ ಇರುತ್ತೆ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾವುದೇ ಥರ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೈರೆಕ್ಟಾಗಿ ಹೋಗಿ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. SBO ಪೋರ್ಟಲ್ ಪೇಜ್ನಲ್ಲಿ ಕೊಟ್ಟಿರೋ ಲಿಂಕಿಂದ ಡೌನ್ಲೋಡ್ ಮಾಡಿದ್ರೇ ನಿಮಗೆ SBO ಕಡೆಯಿಂದ ಬರೋದು ಬೆನಿಫಿಟ್ಸ್ ಎಲ್ಲ ನಿಮಗೆ ಬರುತ್ತೆ. ಅಲ್ಲಲ್ಲಿ ಬೈ ಮೋಟ್ ಆ್ಯಪ್ ಅಪ್ಲಿಕೇಶನಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಬೆನಿಫಿಟ್ ಬರೋದು. ಸೊ ಡೌನ್ಲೋಡ್ ಆದಮೇಲೆ ಬೈ ಮೋಟ್ ಆಪ್ಷನ್ ಡೌನ್ಲೋಡ್ ಆದಮೇಲೆ ಅಲೋ ಗ್ರ್ಯಾಂಟ್ ಪರ್ಮಿಷನ್ ಅಂತ ಇರುತ್ತೆ. ಅದೆಲ್ಲ ಗ್ರ್ಯಾಂಟ್ ಪರ್ಮಿಷನ್ ಕೊಡಬೇಕಾದ್ರೆ ಲೊಕೇಶನ್ನು ಮತ್ತು ನೋಟಿಫಿಕೇಷನ್ನು ಅದಕ್ಕೆಲ್ಲ ಪರ್ಮಿಷನ್ ಗ್ರ್ಯಾಂಟ್ ಮಾಡಿ. ಸೊ ಪರ್ಮಿಷನ್ ಆ್ಯಪ್ ಗ್ರ್ಯಾಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ನು ಬೈ ಮೋಟ್ ಡೌನ್ಲೋಡ್ ಆಗಿರುತ್ತೆ. ಅದರ ಆಮೇಲೆ ನೀವು ಅಲ್ಲಿ ಬೈ ಮೋಟ್ನ ಓಪನ್ ಮಾಡಿದ್ಮೇಲೆ ಲೆಫ್ಟ್ ಸೈಡ್ 3 ಲೈನ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಅಲ್ಲಿ ನಿಮ್ಮದು ಇದು ಫೋನ್ ನಂಬರು ಮತ್ತು ಹೆಸರು ಅದೆಲ್ಲ ಕೊಡ್ಬೋದು. ಅದರ ಆಮೇಲೆ ಅಡ್ರೆಸ್ಸು ಅದೆಲ್ಲ ಡೀಟೇಲ್ಸು ಕರೆಕ್ಟಾಗಿ ಕೊಡಬೇಕು. ಮೇನ್ ಥಿಂಗ್ ಏನಂದರೆ SBO ಕೊಟ್ಟಿರೋದು, SBOನಲ್ಲಿ ನೀವು ರಿಜಿಸ್ಟರ್ ಮಾಡಿರ್ತೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರ್ ಮಾತ್ರ ನೀವು ಕರೆಕ್ಟಾಗಿ ಬೈ ಮೋಟ್ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಆವಾಗಲೇ SBO ಮೆಂಬರ್ಸ್ಗೆ ಗೊತ್ತಾಗುತ್ತೆ, ಆದರೆ ಓಕೆ SBO ಮೆಂಬರೇ ಅವರು ಬೈ ಮೋಟ್ ಆ್ಯಪ್ನ ಡೌನ್ಲೋಡ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಸೊ SBO ನಂಬರ್ ಇರುತ್ತೆ, ಅವರಿಗೆ ಅದು ಗೊತ್ತಾಗುತ್ತೆ, ಓಕೆ SBO ಮೆಂಬರ್ ಮಾಡಿದ್ದಾರೆ. ಸೊ ಅದರಲ್ಲಿ ಬೆನಿಫಿಟ್ ಇರೋದೆಲ್ಲ ನಿಮಗೆ ಆಪ್ಷನ್ ಬರುತ್ತೆ. ಸೊ ಮೊಬೈಲ್ ನಂಬರ್ ಕೊಟ್ಟಮೇಲೆ OTP ಬರುತ್ತೆ. OTP ನಂಬರ್ನ ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿದ್ಮೇಲೆ ನೀವು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಟ್ಟು ಲೊಕೇಶನ್ ಕರೆಕ್ಟಾಗಿ ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ಡೆಲಿವರಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬಂದು ಸೇರುತ್ತೆ. ಸೊ ಅದು ನೀವು ತಪ್ಪಾಗಿ ಕೊಡಬಾರ್ದು, ಕರೆಕ್ಟಾಗಿ ಕೊಡಬೇಕು. ಇಲ್ಲ ನನ್ನ ಹತ್ರ SBO ನಂಬರ್ ಇಲ್ಲ, SBOನಲ್ಲಿ ಕೊಟ್ಟಿರೋ ನಂಬರ್ ಇಲ್ಲ, ಅದು ಮಿಸ್ ಆಯಿತು, ಬೇರೆ ನಂಬರ್ ಇದೆ ಅಂತ ಹೇಳಿದ್ರೆ ನಿಮಗೆ SBO ಇಂದ ಬರೋದು, ಅಂದರೆ ಬೈ ಮೋಟ್ ಆ್ಯಪು SBO ಸೈಡಿಂದ ಬಂದಿರೋದು. ಸೊ ಅವ್ರ ಸೈಡಿಂದ ಬರುವಾಗ ಆ ಬೆನಿಫಿಟ್ಸ್ ಏನೇನು ಇದೆ ಅದೆಲ್ಲ ನಿಮಗೆ ಸಿಗೋದಿಲ್ಲ. ಸೊ ಬೆನಿಫಿಟ್ ಬೇಕಂದರೆ ನೀವು SBO ನಂಬರೇ ಯೂಸ್ ಮಾಡಬೇಕು. ಸೊ ಅದೇ ಥರ ಒಂದು ID ಇಟ್ಟಿರೋರು ಒಂದು ಸಲನೇ ಇನ್ಸ್ಟಾಲೇಷನ್ ಮಾಡಬೇಕು. ತಿರ್ಗಾ ಇನ್ಸ್ಟಾಲೇಷನ್ ಮಾಡೋದು ಅವಶ್ಯಕತೆಗಿಲ್ಲ. ಆದರೆ ನೀವು 4-5 ID ಇಟ್ಟಿದ್ರೆ 4-5 ಐಡಿಗೂ 4-5 ನಂಬರ್ ಇದೆ, ಫ್ಯಾಮಿಲಿ ಮೆಂಬರ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂದರೆ ನೀವು ಎಲ್ಲರೂ ಸಪ್ರೇಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಒಂದು ID ಇಟ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಆದಮೇಲೆ ಒಂದು ಪೋಸ್ಟು ನೀವು ಹಾಕ್ಬಿಟ್ಟು ಮಿಕ್ಕಿದ ಮಲ್ಟಿಪಲ್ ಪೋಸ್ಟ್ ಅದನ್ನೇ ಸೇಮು ಬೇರೆ ಐಡಿಗೆಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಬಾರ್ದು. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಹತ್ರ 5 ID ಇದೆ ಅಂತ ಇಟ್ಕೊಳ್ಳಿ. ಒಂದು ID ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಯಾವುದಾದ್ರು ಪ್ರಾಡಕ್ಟ್ನ ಎತ್ತಿ ನೀವು ಒಂದು ಐಡಿನಲ್ಲಿ ಪೋಸ್ಟ್ ಮಾಡ್ತೀರಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅಂತ, ಅದನ್ನೇ ಕಾಪಿ ಮಾಡಿ ಬೇರೆ ಐಡಿಗೆ ಪೋಸ್ಟ್ ಮಾಡಬಾರ್ದು. ಅದೇ ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಅದು. ಸೊ ಅದೇ ಥರ 2 ID ಇಟ್ಟಿರೋರು ನೀವು ಒಂದೊಂದು ಐಡಿಗೂ ಒಂದೇ ಸಲ ಇನ್ಸ್ಟಾಲೇಷನ್ ಮಾಡಬೇಕು. ಸೊ ನೀವು ಬೇರೆ ID ಇಟ್ಟಿದ್ರು ಬೇರೆ ಡೌನ್ಲೋಡ್ ಮಾಡ್ಕೋಬೋದು, ಬಟ್ ಆದರೆ ಪೋಸ್ಟ್ ಹಾಕೋದ್ರಲ್ಲಿ ಒಂದೇ ಪೋಸ್ಟ್ ಆಗಬೇಕು, ತಿರ್ಗಾ ರಿಪೀಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದು ಆ್ಯಪ್ ಡೌನ್ಲೋಡ್ ಅಂದರೆ ಒಂದು ಪೋಸ್ಟ್ ನೀವು ಅದರಲ್ಲಿ
ಡೌನ್ಲೋಡ್ ಮಾಡಿಬಿಟ್ಟು ಅದರಿಂದ ಒಂದು ಪೋಸ್ಟ್ 2 ಅಂದರೆ ರೆಗ್ಯುಲರ್ ಆಗಿ ನೀವು ಟಾಸ್ಕ್ ಮಾಡಬೇಕು. ಸೊ ಆವಾಗ ಒಂದೊಂದು ಪೋಸ್ಟ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ನೀವು ಆಗ್ತಾ ಇರಬೇಕು ಅದೇ ಟಾಸ್ಕು. ಸೊ ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ SBO ನಂಬರಿಂದಾನೇ ಮಾಡಬೇಕು, ಆವಾಗಲೇ ನಿಮಗೆ ಬೆನಿಫಿಟ್ ಸಿಗೋದು. ಸೊ ಅದರ ಆಮೇಲೆ ನೇಮು, ಫೋನ್ ನಂಬರು, ಇಮೇಲ್ ಅಡ್ರೆಸ್ ಅದು ಕೇಳುತ್ತೆ, ಅದೆಲ್ಲ ಕೊಟ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಅದರ ಆಮೇಲೆ ನೀವು ರಿಜಿಸ್ಟರ್ ಆದಮೇಲೆ ಈ ಸ್ಕ್ರೀನ್ ಬರುತ್ತೆ. ಸೊ ಈ ಸ್ಕ್ರೀನಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ನೀವು ಏನು ಮಾಡಬೇಕು, ಸ್ಕ್ರೀನ್ಶಾಟ್ ತೆಗಿಬೇಕು. ಮಲ್ಟಿಪಲ್ ಗ್ರಾಸರಿ ಐಟಮ್ಸ್ ಪ್ರಾಡಕ್ಟ್ ಇರುತ್ತೆ, ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಆ ಪರ್ಟಿಕ್ಯುಲರ್ ಸ್ಕ್ರೀನ್ಶಾಟ್ನ ನೀವೇನು ಮಾಡಬೇಕು, ನೀವು ಪೋಸ್ಟ್ ಹಾಕಬೇಕು. ಅದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಹಾಕ್ತಿರೋ ಇಲ್ಲ ಫೇಸ್ಬುಕ್ ಯೂಸ್ ಮಾಡಿ ಹಾಕ್ತಿರೋ. ಸೊ ನಿಮಗೆ ಹೆಂಗೆ ಹಾಕೋದು ಅಂತಾನೆ ಇವಾಗ ಈ ವಿಡಿಯೋ ಇದು ಶೇರ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಪೋಸ್ಟ್ ಹಾಕಕ್ಕೆ ಹೋಗ್ತಾ ಇದ್ದಾರೆ, ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಅದು ಅರಸನ್ ಸೋಪ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದ್ರು. ಶಾಟ್ ತೆಗೆದ್ಮೇಲೆ ಅದು ಗ್ಯಾಲರಿನಲ್ಲಿ ಇರುತ್ತೆ. ಸೊ ಲಾಸ್ಟ್ ಟೈಮ್ ನೀವು ಅಮೆಝಾನ್ ಟಾಸ್ಕ್ ಮಾಡಿರ್ತೀರ. ಸೊ ಅಮೆಝಾನ್ನಲ್ಲಿ ನೀವು ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನ್ನ ನೀವು ಕಾಪಿ ಮಾಡಿ ಹಂಗೆ ಪೇಸ್ಟ್ ಮಾಡ್ಬೋದಿತ್ತು. ಬಟ್ ಆದರೆ ಇಲ್ಲಿ ಬೈಮೋಟ್ ಆ್ಯಪ್ನಲ್ಲಿ ನೀವು ಡಿಸ್ಕ್ರಿಪ್ಷನ್ನ ಕಾಪಿ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ಮಾತ್ರ ಪ್ರಾಡಕ್ಟ್ದು ಫುಲ್ ಸ್ಕ್ರೀನ್ ತೆಗೆದ್ಬಿಟ್ಟು ಅದನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿಬಿಟ್ಟು ನಿಮ್ಮದು ಓನ್ ಡಿಸ್ಕ್ರಿಪ್ಷನ್ ನೀವು ಕೊಡಬೇಕು. ಅಂದರೆ ಅರಸನ್ ಸೋಪ್ ಬಗ್ಗೆ ಅಂದರೆ ಸೋಪ್ ಚೆನ್ನಾಗಿದೆ, ಸೋಪ್ ಒಳ್ಳೆಯದು, ಇದಕ್ಕೆ ಯೂಸ್ ಆಗುತ್ತೆ ಅಂತ ನೀವು 2 ಲೈನ್ಸ್ ಇರೋದನ್ನ ನೀವೇ ಡಿಸ್ಕ್ರಿಪ್ಷನ್ನು ಎಂಟರ್ ಮಾಡಬೇಕು. ಅದರ ಆಮೇಲೆ ಏನು ಮಾಡಬೇಕಂದ್ರೆ ಬೈಮೋಟ್ ಆ್ಯಪ್ ಹ್ಯಾಶ್ಟ್ಯಾಗ್ SBO ಪೋರ್ಟಲ್ನಲ್ಲಿ ಇರುತ್ತೆ, ಅದನ್ನು ಕಾಪಿ ಮಾಡಿ ಆ ಕೆಳಗಡೆ ನೀವು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಅದು ಪೇಸ್ಟ್ ಮಾಡಬೇಕು. ಅದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು. ಅದೇ ಥರ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಶೇರ್ ಚಾಟು ಯಾವುದೇ ಇಟ್ಟಿರೋನು ಪಬ್ಲಿಕ್ ಕ್ಯಾಟಗರಿನಲ್ಲಿ ಇರಬೇಕು. ಪ್ರೈವೇಸಿನಲ್ಲಿ ಇದ್ದರೆ ಯಾರು ನೋಡೋಕ್ಕಾಗೋದಿಲ್ಲ. ಸೊ ಪಬ್ಲಿಕ್ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೇ ಬೇರೆಯವರು ನೋಡೋಕ್ಕಾಗತ್ತೆ ನಿಮ್ಮ ಪೋಸ್ಟ್ನ. ಸೊ ಇವಾಗ ಫೇಸ್ಬುಕ್ ಸೆಲೆಕ್ಟ್ ಮಾಡಿ ಅವರು ಪೋಸ್ಟ್ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಸೊ ಫೇಸ್ಬುಕ್ನಲ್ಲಿ ರೈಟ್ ಹಿಯರ್ ಸಮಥಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಪೇಜ್ ಹೋಗ್ತೀರಾ. ಆ ಪೇಜ್ ಹೋದ್ಮೇಲೆ ನೀವೇನು ಮಾಡಬೇಕು, ಅದು ಪೋಸ್ಟ್ ಸ್ಕ್ರೀನ್ಶಾಟ್ ತೆಗೆದಿದ್ದೀರಲ್ಲ ಗ್ಯಾಲರಿಯಿಂದ, ಆ ಪೋಸ್ಟ್ನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಪ್ರಾಡಕ್ಟ್ ಬಗ್ಗೆ, ಆ ಸೋಪ್ ಬಗ್ಗೆ ನೀವೇನು ಮಾಡಬೇಕು, 2 ಲೈನ್ಸು ನೀವು ಮೆನ್ಷನ್ ಮಾಡಬೇಕು. ಈ ಸೋಪ್ ಅಂದರೆ ಇದು ಅರಸನ್ ಸೋಪು. ನೀವು ಬೇಕಾದರೆ ಗೂಗಲ್ ಸರ್ಚ್ ಮಾಡಿ, ಅರಸನ್ ಸೋಪ್ ಬಗ್ಗೆ ಗೂಗಲ್ ಸರ್ಚ್ ಮಾಡಿಬಿಟ್ಟು ಅಲ್ಲಿಂದ ನೀವು ಇದು ಟಾಪಿಕ್ ಬೇರೆ ತೆಗೆದುಬಿಟ್ಟು ನೀವು ಓನ್ನಾಗಿ ಅದನ್ನು ಕ್ರಿಯೇಟ್ ಮಾಡಿ ಹಾಕ್ಬೋದು. ಓಕೆನಾ. ಸೊ ಅದರ ಆಮೇಲೆ SBO ಪೋರ್ಟಲ್ನಲ್ಲಿ ಟಾಸ್ಕ್ ಪೇಜ್ನಲ್ಲಿ ಬೈಮೋಟ್ದು ಹ್ಯಾಶ್ಟ್ಯಾಗ್ ಇರುತ್ತೆ 3, ಅದನ್ನು ಕಾಪಿ ಮಾಡಿ ಆ ಕೆಳಗಡೆ ಡಿಸ್ಕ್ರಿಪ್ಷನ್ ನೀವು ಹಾಕಿರೋದು 2 ಲೈನ್ಸ್ನಲ್ಲಿ ಅದ್ರ ಕೆಳಗಡೆ ಇದನ್ನು ಮೆನ್ಷನ್ ಮಾಡಬೇಕು, ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬೇಕು. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಅದನ್ನು ನೀವೇನು ಮಾಡಬೇಕು, ಆ ಪೋಸ್ಟ್ ಹಾಕ್ಮೇಲೆ ಪೋಸ್ಟಿಂಗ್ ಆಗಿಬಿಡುತ್ತೆ, ಅದನ್ನು ಕಾಪಿ ಮಾಡಿ SBO ಪೋರ್ಟಲ್ ಪೇಜ್ನಲ್ಲಿ ಬಂದುಬಿಟ್ಟು ಟಾಸ್ಕ್ ಪೇಜ್ನಲ್ಲಿ ಬಂದುಬಿಟ್ಟು ನೀವು ಟೈಟಲ್ ಏನಂದರೆ ಬೈಮೋಟ್ ಇ ಶಾಪಿಂಗ್ ಅಂತ ಹಾಕಬೇಕು. ಚೂಸ್ ಟೈಪ್ ಬಂದು ಫೇಸ್ಬುಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆದರೆ ಫೇಸ್ಬುಕ್ ಅನ್ನಲ್ಲಿ ಹಾಕಿದರೆ ಫೇಸ್ಬುಕ್ ಸೆಲೆಕ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಹಾಕಿದರೆ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡಬೇಕು, ಆ ಥರ. ಸೊ ಅದರ ಆಮೇಲೆ URL ಬಂದು ನೀವು ಫೇಸ್ಬುಕ್ಕಿಂದ ಕಾಪಿ ಮಾಡಿದ್ರಲ್ಲ ಆ URLನ ಪೇಸ್ಟ್ ಮಾಡಬೇಕು, ಮತ್ತು ಅದು ಪಬ್ಲಿಕ್ ವ್ಯೂನಲ್ಲಿ ಇರಬೇಕು. ಇದು ಇಂಪಾರ್ಟೆಂಟು. ಸೊ ಎಲ್ಲ ಪೋಸ್ಟ್ ಆದಮೇಲೆ ನೆಕ್ಸ್ಟ್ ಅಂತ ಫೇಸ್ಬುಕ್ ಹಾಕಿದರೆ ಅದು ಪೋಸ್ಟ್ ಆಗಿಬಿಡುತ್ತೆ. ಸೊ ಆ ಲಿಂಕ್ನ ಕಾಪಿ ಮಾಡಿ ಎಲ್ಲಿ ಹಾಕ್ತೀರಾ, SBO ಪೋರ್ಟಲ್ ಪೇಜ್ನಲ್ಲಿ ಹಾಕ್ತೀರಾ. ಓಕೆನಾ. ಸೊ ಅದೇ ಥರ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ, ಆ ಪ್ಲಸ್ ಸಿಂಬಲ್ ಮಿಡಲ್ನಲ್ಲಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಗ್ಯಾಲರಿಗೆ ಹೋಗ್ತೀರಾ. ಗ್ಯಾಲರಿನಲ್ಲಿ ಆ ಸ್ಕ್ರೀನ್ಶಾಟ್ ಇಮೇಜ್ ಬೈಮೋಟ್ ಆ್ಯಪಿಂದ ಯಾವುದೋ ಒಂದು ಪ್ರಾಡಕ್ಟ್ ತೆಗೆದಿರ್ತೀರಲ್ಲ ಅದು ಸ್ಕ್ರೀನ್ಶಾಟ್ ಇಮೇಜ್ ಅಲ್ಲಿನ ಸೆಲೆಕ್ಟ್ ಮಾಡಬೇಕು. ಅದೇ ಥರ ಆಫ್ಟರ್ ಅದು ಇಮೇಜ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಓನ್ ವರ್ಡ್ಸ್ 2 ಲೈನ್ಸ್ನಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಹೇಳಿ. ಯಾವುದೇ ಪ್ರಾಡಕ್ಟ್, ಸೋಪ್ ಇರಲಿ ಇಲ್ಲ ಆಯಿಲ್ ಇರಲಿ, ಗ್ರೋಸರೀಸ್ ಎಷ್ಟು ಐಟಮ್ ಇದೆ ಅದನ್ನು ನೀವು ಹಾಕಬೇಕು. ಡಿಸ್ಕ್ರಿಪ್ಷನ್ ಹಾಕಿದ್ಮೇಲೆ ತಿರ್ಗಿ ಅದೇ ಥರ ಟಾಸ್ಕ್ ಪೇಜ್ನಲ್ಲಿ ಬೈಮೋಟ್ ಹ್ಯಾಶ್ಟ್ಯಾಗ್ ಇರುತ್ತೆ, ಅದನ್ನು 3 ಹ್ಯಾಶ್ಟ್ಯಾಗ್ನು ಕಾಪಿ ಮಾಡಿ ಆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟು ಶೇರ್ ಬಟನ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ಶೇರ್ ಬಟನ್ ಆದಮೇಲೆ ಶೇರ್ ಆಗಿಬಿಡುತ್ತೆ. ನೆನಪಿಟ್ಕೊಳ್ಳಿ, ಪಬ್ಲಿಕ್ ವ್ಯೂನಲ್ಲಿ ಇರಬೇಕು. ಆ ಶೇರ್ ಬಟನ್ ಇನ್ಸ್ಟಾಗ್ರಾಮಿಂದ ಕಾಪಿ ಲಿಂಕ್ ಶೇರ್ ಅಂತ ನೀವು ಹಾಕಿದರೆ ಆ ಲಿಂಕ್ ಕಾಪಿ ಬರುತ್ತೆ, ಅದನ್ನು ಕಾಪಿ ಮಾಡಿ ಎಲ್ಲಿ ಹಾಕಬೇಕು, ನೀವು ಇದಕ್ಕೆ SBO ಪೋರ್ಟಲ್ ಪೇಜ್ನಲ್ಲಿ ಬಂದುಬಿಟ್ಟು ಟಾಸ್ಕ್ ಪೇಜ್ನಲ್ಲಿ ಅಲ್ಲಿ ನೀವು ಟೈಟಲ್ಲು ಬೈಮೋಟ್ ಇ ಶಾಪಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಚೂಸ್ ಟೈಪ್ ಇನ್ಸ್ಟಾಗ್ರಾಮ್ ಅಂತ ಹಾಕಬೇಕು. 3ನೇದು URL ನೀವು ಅದು ಲಿಂಕ್ನ ಕಾಪಿ ಮಾಡೋ ಲಿಂಕ್ನ ಪೇಸ್ಟ್ ಮಾಡಬೇಕು. ಸೊ ಇದೆಲ್ಲ ಕರೆಕ್ಟಾಗಿ ಮಾಡಬೇಕು, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಶೇರ್ ಚಾಟ್ ಬಂದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಅದು ಬ್ಲ್ಯಾಕ್ ಆಗಿರುತ್ತೆ, ಅದು ಏನು ನೋಡೋಕ್ಕಾಗೋದಿಲ್ಲ. ಬಟ್ ಅಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದು ಡಾಲ್ ಥರ ಇರುತ್ತೆ, ಆ ಡಾಲ್ನ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆ್ಯಡ್ ಟು ಮೈ ಸ್ಟೋರಿ ಪಬ್ಲಿಕ್ ಅಂತ ಇರುತ್ತೆ. ಸೆಲೆಕ್ಟ್ ಆ್ಯಡ್ ಟು ಮೈ ಸ್ಟೋರಿ ಪಬ್ಲಿಕ್
ಅಂದರೆ ಆ್ಯಡ್ ಟು ಮೈ ಸ್ಟೋರಿ ಪಬ್ಲಿಕ್ ಅಂತ ಒಂದು ಬಟನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಗ್ಯಾಲರಿ ಹೋಗ್ತೀರಾ. ಗ್ಯಾಲರಿ ಹೋದ್ಮೇಲೆ ನೀವು ಸ್ಕ್ರೀನ್ಶಾಟ್ ಬೈಮೋಟ್ ಆ್ಯಪಿಂದ ಯಾವುದೋ ಒಂದು ಪ್ರಾಡಕ್ಟ್ ತೆಗೆದಿರ್ತೀರಲ್ಲ, ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಡಿ. ಅದೇ ಥರ ಬೈಮೋಟ್ ಆ್ಯಪ್ದು #3 ಹ್ಯಾಶ್ಟ್ಯಾಗ್ದು ಕಾಪಿ ಮಾಡಿ ಆ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ ಅದರ ಆಮೇಲೆ ಪೋಸ್ಟ್ ಮಾಡಿ. ಪೋಸ್ಟ್ ಆದಮೇಲೆ ಅದನ್ನು ಶೇರ್ ಲಿಂಕ್ ತೆಗಿಬೇಕು. ಸೊ ಶೇರ್ ಚಾಟ್ ಲಿಂಕ್ನ ಕಾಪಿ ಮಾಡಿ ನೀವು ಎಲ್ಲಾಗಬೇಕು, ತಿರ್ಗಾ ಇದಕ್ಕೆ ಹೋಗಬೇಕು. ಯಾವುದಕ್ಕೆ? SBO ಪೋರ್ಟಲ್ ಪೇಜ್ಗೆ. ಅಲ್ಲಿ ಹೋಗ್ಬಿಟ್ಟು ಟೈಟಲ್ ಬಂದು ಬೈಮೋಡ್ ಇ ಶಾಪಿಂಗು, ಚೂಸ್ ಟೈಪ್ ಬಂದು ಶೇರ್ ಚಾಟು, ನೆಕ್ಸ್ಟ್ URL ಬಂದು ಈ ಕಾಪಿ ಮಾಡೋ URLನ ನೀವು ಪೇಸ್ಟ್ ಮಾಡಬೇಕು. ಅದರ ಆಮೇಲೆ ಸಬ್ಮಿಟ್ ಮಾಡಬೇಕು. ಸೊ ಇದೇ ನಾರ್ಮಲ್ ಪ್ರೊಸೀಜರು ಎಲ್ಲರಿಗೂ. ಸೊ ಅದನ್ನು ನೀವು ಕರೆಕ್ಟಾಗಿ ಮೈಕ್ರೋಟಾಸ್ಕ್ ಯೂಸರ್ಸು ಅದನ್ನು ಫಾಲೋ ಮಾಡ್ಕೋಬೇಕು. ಸೊ ತಿರ್ಗಾ ರಿಪೀಟ್ ಮಾಡ್ತೀವಿ. ಟೈಟಲ್ ಏನು ಮಾಡಬೇಕು? ಬೈಮೋಟ್ ಇ ಶಾಪಿಂಗ್ ಅಂತ ಖಂಡಿತ ಮೆನ್ಷನ್ ಮಾಡಲೇಬೇಕು. ಚೂಸ್ ಟೈಪ್ ಬಂದು ಫೇಸ್ಬುಕ್ಕೋ, ಶೇರ್ ಚಾಟೋ, ಇನ್ಸ್ಟಾಗ್ರಾಮೋ, ಅದು ಯಾವುದು ನೀವು ಪೋಸ್ಟ್ ಹಾಕಿದ್ರೆ ಅದು. URL ಬಂದು ಅದು ಯಾವುದು URL, ಫೇಸ್ಬುಕ್ ಅಂದರೆ ಫೇಸ್ಬುಕ್ URL ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ. ಶೇರ್ ಚಾಟ್ ಅಂದರೆ ಶೇರ್ ಚಾಟ್ ಕಾಪಿ ಲಿಂಕ್ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಅದರ ಆಮೇಲೆ ಫೈನಲಿ ಸಬ್ಮಿಟ್ ಮಾಡಿದ್ರೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಅದರ ಆಮೇಲೆ ಪೇಔಟ್ ಹಿಸ್ಟ್ರಿ ನೋಡಿದ್ರೆ ಅಲ್ಲಿ ನೀವು ಅಮೌಂಟ್ಗೂ ಎಷ್ಟು ಆ್ಯಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೇಲ್ಸ್ ಟೀಮ್ ಅಂದರೆ ಹೇಳಿದ್ರೆ ₹100 ಆ್ಯಡ್ ಆಗುತ್ತೆ. ಪ್ರಮೋಷನ್ ಟೀಮ್ ಅಂದರೆ ₹30 ಆ್ಯಡ್ ಆಗುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇದೇ ಥರ ನಾವು ವರ್ಕ್ ಮಾಡ್ತೀವಿ. ಇದು ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ನೀವು ನೋಡ್ಕೋಬೇಕು. ಅದೇ ಥರ SBO ಪೋರ್ಟಲ್ನಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದೇ ಥರ ಬೈಮೋಟ್ ಆ್ಯಪು ಶಾಪಿಂಗ್ ಇ ಶಾಪಿಂಗ್ ಲಿಂಕು ಎಲ್ಲಿಂದ ಕಾಪಿ ಮಾಡಬೇಕು? SBO ಪೋರ್ಟಲ್ ಪೇಜಿಂದಲೇ ಡೌನ್ಲೋಡ್ ಮಾಡಬೇಕು. ಓಕೆನಾ? ಅದೇ ಥರ SBO ನಂಬರ್ ಕೊಟ್ಬಿಟ್ಟೆ ನೀವು ರಿಜಿಸ್ಟರ್ ಮಾಡಿದ್ರೆ ಬೈಮೋಟ್ ಆ್ಯಪ್ನಲ್ಲಿ ಏನೇನು ಬೆನಿಫಿಟ್ಸ್ ಸಿಗುತ್ತೋ SBOಗೆ ನಿಮಗೆ, SBO ಅಂದರೆ SBO ಫ್ಯಾಮಿಲಿ ಮೆಂಬರ್ಗೆ ನಿಮಗೆ ಬರುತ್ತೆ. ಬೆನಿಫಿಟ್ಟು ಆಪರ್ಚುನಿಟಿ ಎಲ್ಲ ಕಾಯ್ದಿದೆ. ನೀವು ದಯವಿಟ್ಟು ಕರೆಕ್ಟಾಗಿ ನೀವು ಇದೆಲ್ಲ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಕೆಲವು ಮೆಂಬರ್ಸು ನನ್ನ ಹತ್ರ SBO ನಂಬರ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಒಂದು SBO ರಿಜಿಸ್ಟರ್ಡ್ ನಂಬರ್ ಮಾತ್ರ ನೀವು ಮೆನ್ಷನ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಿಗೋದು ಆಫರ್ ಎಲ್ಲ ಮಿಸ್ ಮಾಡ್ತೀರಾ. ಸೊ ಅದಕ್ಕೆ ನೀವು ದಯವಿಟ್ಟು ಅದನ್ನು ಕೇರ್ಫುಲ್ಲಾಗಿ ರಿಜಿಸ್ಟರ್ ಮಾಡುವಾಗ ನಿಮ್ಮದು SBOನಲ್ಲಿ ಏನು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಅದೇ ಮಾಡಿ. ಇಲ್ಲ ವರ್ಸ್ಟ್ ಕೇಸ್ ನಿಮ್ಮ ಹತ್ರ ಏನಿಲ್ಲ, ನಂಬರ್ ಇಲ್ಲ ಅಂದರೆ ಬೇರೆ ನಂಬರ್ ಯೂಸ್ ಮಾಡಿ. ಬಟ್ ಆದರೆ ನಿಮಗೆ ಯಾವ ಬೆನಿಫಿಟ್ ಸಿಗೋದಿಲ್ಲ. ಸೊ ಒಂದು ನಂಬರ್ ಒಂದು ಆ್ಯಪ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ. ಒಂದೊಂದು 4-5 ID ಇಟ್ಟರೆ ಒಂದೇ ನಂಬರ್ನ ಎಲ್ಲದಕ್ಕೂ ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ನಂಬರ್ ಒಂದೇ IDಗೆ ಯೂಸ್ ಆಗುತ್ತೆ. ಅದೇ ಥರ ಒಂದು ಪೋಸ್ಟು ಒಂದು IDಗೆ ಮಾತ್ರ. ನೀವು ಒಂದು ಪೋಸ್ಟ್ ಹಾಕ್ಬಿಟ್ಟು 4 ID ಸ್ಟಾಫ್ ID ಇಟ್ಟಿದ್ದೀನಿ, 4 ಇದಕ್ಕೂ ಪೋಸ್ಟ್ ಕಾಪಿ ಮಾಡಿ URL ಪೇಸ್ಟ್ ಮಾಡ್ತೀರಂದರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಬೈಮೋಟ್ ಆ್ಯಪ್ ರಿಜಿಸ್ಟರ್ ಮಾಡುವಾಗ ಜಿಮೇಲ್ ಕೇಳುತ್ತೆ. ಜಿಮೇಲು ಮತ್ತು ರಿಜಿಸ್ಟರ್ ಫೋನ್ ನಂಬರು, ನಿಮ್ಮ ಹೆಸರು ಅದು ಕೊಡಬೇಕು. ಕರೆಕ್ಟಾಗಿ ಕೊಡಿ. ಸೊ ಕೆಲವರಿಗೆ ಲಾಸ್ಟ್ ಟೈಮ್ ರಿಪೀಟ್ ಮಾಡಿದ್ದೀನಿ, ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ. ಕೆಲವರು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡುವಾಗ ಜಸ್ಟ್ ಮೂಮೆಂಟ್ ಅಂತ ಬರುತ್ತೆ. ಆ ಥರ ಬಂದರೆ ನೀವು ಬ್ರೌಸರಿಂಗ್ ಹಿಸ್ಟ್ರಿನ ಫುಲ್ ಕ್ಲಿಯರ್ ಮಾಡಿ ಅದರ ಮೇಲೆ ಹೊಸ ಬ್ರೌಸರ್ನ ಅಲ್ಲಿ ಬಂದು ಲಿಂಕ್ನ ಓಪನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಟಿಸ್ ಬೋರ್ಡ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು. ಅದು ತುಂಬಾ ಇಂಪಾರ್ಟೆಂಟು. ಟಾಸ್ಕ್ ಮಾಡುವಾಗ ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟಿರೋದು ಒಂದೇ ಪೋಸ್ಟು ಒಂದೇ ID ಯೂಸ್ ಮಾಡಬೇಕು. ಸೇಮ್ ಪೋಸ್ಟು ರಿಪೀಟ್ ಆಗೋದಿಲ್ಲ. ಅದೇ ಥರ ಒಂದು ಪೋಸ್ಟ್ ಹಾಕಿದ್ರ ಇವತ್ತು ಫಾರ್ ಎಕ್ಸಾಂಪಲ್ ಕರ್ಡ್ ಬಗ್ಗೆ ಹಾಕಿದಾರೆ ಅಂತ ಇಟ್ಕೊಳ್ಳಿ. ಆ ಕರ್ಡ್ ಪೋಸ್ಟ್ನ ತಿರ್ಗಾ ನೆಕ್ಸ್ಟ್ ವೀಕ್ಲಿ ಆಗಬಾರ್ದು, ಅದ್ರದ್ದು ನೆಕ್ಸ್ಟ್ ವೀಕು ಆಗಬಾರ್ದು. ಒಂದು ಪ್ರಾಡಕ್ಟ್ ಒಂದು ದಿವಸ, ಬೇರೆ ಬೇರೆ ಪ್ರಾಡಕ್ಟ್ ಅಂದರೆ ಒಂದು ಪ್ರಾಡಕ್ಟ್ ಒಂದು ವೀಕ್. ಸೊ ಬೇರೆ ಬೇರೆ ಪ್ರಾಡಕ್ಟು ಬೇರೆ ಬೇರೆ ವೀಕ್ನಲ್ಲಿ ಇರಬೇಕು. ಸೊ ಇಂಪಾರ್ಟೆಂಟು ಹ್ಯಾಶ್ಟ್ಯಾಗ್ ಮರಿಬೇಡಿ, ಡಿಸ್ಕ್ರಿಪ್ಷನ್ ಮರಿಬೇಡಿ, ಅದೆಲ್ಲ ಕರೆಕ್ಟಾಗಿ ಹಾಕಿ. ಈಸಿ ಆಪ್ಷನ್ ಕೊಟ್ಟು ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಅದೇ ಥರ ಡೌನ್ಲೋಡಿಂಗ್ ಆಪ್ಷನ್ನು SBO ಪೋರ್ಟಲ್ನಲ್ಲಿನೇ ಡೌನ್ಲೋಡ್ ಮಾಡಿ. ಓಕೆನಾ? ಸೊ ಇದೇ ಬಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಶೇರ್ ಚಾಟ್ನಲ್ಲಿ ಹೆಂಗೆ ಪೋಸ್ಟ್ ಮಾಡೋದಂತ ಹಾಕಿದ್ದೀವಿ. ಸೊ ಇನ್ ಕೇಸ್ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹ್ಯಾಪಿ ಇದ್ದರೆ ಇದು ಬೇರೆಯವ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮ್ಲಿಗೆ, ಅವ್ರಿಗೂ ಗೊತ್ತಾಗಲಿ. ಕರೆಕ್ಟಾಗಿ ನೋಟಿಸ್ ಬೋರ್ಡ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ SBO ಪೋರ್ಟಲ್ನಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೋ ಟಾಸ್ಕ್ದು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ಯಾಮಿಲೀಸ್.